ಯಾವ ಶ್ರೀಮನ್ನಾರಾಯಣ ಭೃಗು ಮಹರ್ಷಿಯ ಪಾದ ಸೇವೆಯನ್ನು ಮಾಡುತ್ತಿರುವುದನ್ನು ನೋಡ್ತಾ ಇರುವ ಲಕ್ಷ್ಮಿ ದೂರದಲ್ಲಿ ನಿಂತು ಕಣ್ಣೀರನ್ನು ಸುರಿಸ್ತಾ ಇದ್ದಾಳೆ. ಒಡೆಯ, ನಿನ್ನನ್ನೇ ಒದ್ದವನ ಪಾದವನ್ನ ಕತ್ತರಿಸೋದನ್ನ ಬಿಟ್ಟು ಪಾದ ಸೇವೆ ಮಾಡ್ತಾ ಇದೆಯಾ ನನ್ನ ಸ್ವಾಮಿ? ಹಾಗಾದ್ರೆ ನಿನಗೆ ನನ್ನ ಮೇಲೆ ಪ್ರೀತಿ ಇಲ್ಲ ಅಂತ ಆಯ್ತು. ಇಲ್ಲಿ ಶ್ರೀಮನ್ನಾರಾಯಣ ಭೃಗು ಮಹರ್ಷಿಯ ಪಾದವನ್ನು ಒತ್ತುತ್ತಾ ಒತ್ತುತ್ತಾ ಭೃಗು ಮಹರ್ಷಿ ನೋಡ್ತಾ ಇದ್ದಾನೆ. ಈಗ ಬಾ ದಾರಿಗೆ ನಾರಾಯಣ, ಒತ್ತು ಒತ್ತು, ಜೋರಾಗಿ ಒತ್ತು, ನನ್ನ ಪಾದ ಸೇವೆಯನ್ನ ಆನಂದವಾಗಿ ಮಾಡು ಅಂತ ಹೇಳ್ತಾ ಇದ್ರೆ ಶ್ರೀನಿವಾಸ ನಮ್ಮಪ್ಪ ಏನು ಮಾಡ್ತಾ ಇದ್ದಾನೆ? ಪಾದ ಒತ್ತುತ್ತಾ ಪಾದ ಒತ್ತುತ್ತಾ 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 ಆ ಬಲಪಾದದ ಕೆಳಭಾಗದ ಪಾದದ ಅಡಿಯಲ್ಲಿರುವಂತ ನಾನು ನಾನು ಎನ್ನುವುದಕ್ಕೆ ಕಾರಣೀಭೂತವಾದ ಈ ಅಹಂಕಾರದ ಕಣ್ಣನ್ನ ಕಂಡು ಇಷ್ಟಕ್ಕೆಲ್ಲ ಈ ಕಣ್ಣೇ ಕಾರಣ ಅಲ್ಲವೇ ಎಂದು ತಿಳಿದು ಶ್ರೀಮನ್ನಾರಾಯಣ ತನ್ನ 2 ಕೈಗಳಿಂದ ಅಮೃತಮಯವಾದ ಹಸ್ತದಿಂದ ಅವನ ಪಾದಕ್ಕೆ ಕೈಯಿಟ್ಟು ಅಹಂಕಾರದ ಕಣ್ಣನ್ನ ರಕ್ತಮಯವಾಗಿ ತರಿಸ್ತಾ ಇದ್ದಾನೆ. ಆ ಕಣ್ಣನ್ನ ತನ್ನ ಕೈಯಾರೆ ಕಿತ್ತು ಎಸೆದಿದ್ದಾನೆ. ಕೂಗ್ತಾ ಇದ್ದಾನೆ, ಅಮ್ಮ ಅಮ್ಮ ಅಮ್ಮ. ಇಡೀ ವೈಕುಂಠದ ಕ್ಷೀರ ಸಮುದ್ರದ ಹಾಲೆಲ್ಲ ಭೃಗು ಮಹರ್ಷಿಯ ಪಾದದಿಂದ ಸುರಿಯುತ್ತಿರುವ ರಕ್ತದಿಂದ ಕೆಂಪು ಬಣ್ಣಕ್ಕೆ ತಿರುಗಿದೆ. ಭೃಗು ಮಹರ್ಷಿಯಲ್ಲಿ ಇಲ್ಲಿಯ ತನಕ ನಾನು ನನ್ನದು ಎನ್ನುವ ಅಹಂಕಾರ ಇತ್ತಲ್ಲ, ಆ ಕಣ್ಣನ್ನ ಕಿತ್ತಾಕ್ಷಣವೇ ಮಲೆಯ ಮಾರುತದಲ್ಲಿ ಅಹಂಕಾರದ ಕಣ್ಣನ್ನ ಕಿತ್ತಾಕ್ಷಣವೇ ಅವನ ದುರಹಂಕಾರವೆಲ್ಲ ಹೊರಟು ಹೋಯ್ತು. ದೂರದಲ್ಲಿ ನೋಡ್ತಾ ಇದ್ದಾನೆ, ಶ್ರೀಮನ್ನಾರಾಯಣ ನಿಂತಿದ್ದಾನೆ ಕಟಿಯಲ್ಲಿ ಕರವಿಟ್ಟು. ಅಯ್ಯೋ, ನಾನೆಂತ ಪಾಪದ ಕೆಲಸ ಮಾಡಿಬಿಟ್ಟೆ. ನಾನು ಅನ್ನೋ ದುರಹಂಕಾರದಿಂದ ಶಿವನಿಗೆ ಕಲ್ಲಾಗು ಎಂದು ಶಪಿಸಿದೆ. ಬ್ರಹ್ಮದೇವರಿಗೆ ನಿನಗೆ ಪೂಜೆಯೇ ಇಲ್ಲದೆ ಹೋಗಲಿ ಎಂದೆ. ಈ ನಮ್ಮಪ್ಪ ಸ್ವಾಮಿಗೆ ನನ್ನ ಬಲಗಾಲನ್ನ ಎತ್ತಿ ಅವನ ವಕ್ಷಸ್ಥಳವನ್ನ ಒತ್ತು ಪಾಪಿಯಾದೆನಲ್ಲ. ಸ್ವಾಮಿ ಗೋವಿಂದ ವೆಂಕಟೇಶ ಎಂದು ಓಡಿ ಬಂದು ಸ್ವಾಮಿಯ ಪಾದವನ್ನು ಹಿಡಿದು ಶ್ರೀಮದ್ ರಮಣ ಕಲ್ಯಾಣ ಗುಣಪೂರ್ಣ ಪತಿತ ಪಾವನ ಶೇಷ ಪರ್ಯಂತ ಶಯನ ಸತ್ಯ ಸಂಕಲ್ಪನೆ ನಿತ್ಯ ನಿರ್ಮಲ ನಿನ್ನ ಉತ್ತಮೋತ್ತಮ ಗುಣವನೆಂತು ಪೊಗಳಲರಿಯೇ. ನಾನೆಂಬ ಅಹಂಕಾರ ತುಂಬಿರಲು ಮೆರೆಯುತ್ತ ಅಜ್ಞಾನ ಗಾಢಾಂಧಕಾರದಿಂ ನೋಡುತ್ತ ಅಚ್ಯುತಾನಂದ ಗೋವಿಂದ ಮಾಧವ ನಿನ್ನ ಸ್ತುತಿಸದೆ ನಮಿಸದೆ ಗರ್ವದಿಂ ನೋಡುತ್ತಾ ನಿತ್ಯ ಭಕ್ತರ ಕಲ್ಪವೃಕ್ಷದಂತಿರುವ ನಿನ್ನ ವಕ್ಷಸ್ಥಳ ಪೂಜಿಸದೆ ಪಾದದಿಂದೊದ್ದ ಪಾಪಿನ ಮನ್ನಿಸೈ ಸತ್ಯಾತ್ಮ ಮನ್ನಿಸೈ ಧರ್ಮಾತ್ಮ ಜಗದೀಶ ವಿಶ್ವೇಶ ಸರ್ವೇಶ ಲಕ್ಷ್ಮೀಶ ನಮಸ್ತೆ ಗೋವಿಂದ 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 ಗೋವಿಂದ. ಸ್ವಾಮಿ, ನಿನ್ನ ಪಾದವನ್ನ ಧೂಳಾಗಬೇಕು ಅಂತ ಜಗತ್ತಿನ ಭಕ್ತರೆಲ್ಲ ಕಾಯ್ತಾ ಇದ್ದಾರೆ. ನಿನ್ನ ಪಾದವನ್ನ ಭಕ್ತಿಯಿಂದ ಪೂಜಿಸದೆ ನಿನ್ನ ಹೃದಯವನ್ನ ಅಹಂಕಾರದಿಂದ ಒದ್ದ ಪಾಪಿ, ನನ್ನನ್ನ ಕೊಂದು ಬಿಡಪ್ಪ, ನನ್ನನ್ನಿಲ್ಲಿ ಇಡಬೇಡ ಸ್ವಾಮಿ, ಕೊಂದು ಬಿಡು ನನ್ನನ್ನ, ಅಪರಾಧಿ ನಾನಪ್ಪ, ಕೊಂದು ಬಿಡೋ. ಶ್ರೀಮನ್ನಾರಾಯಣ ಅವರನ್ನ ಎತ್ತಿ ತಬ್ಬಿಕೊಂಡ. ಭೃಗು ಮಹರ್ಷಿಗಳೇ, ಏನೋ ನಿಮಗೆ ಬಂದ ದುರಹಂಕಾರದ ಅಹಂಕಾರದ ಕಣ್ಣನ್ನ ನಾನು ತೆರೆದಿದ್ದೇನೆ. ಇನ್ನೀವು ಯೋಚನೆ ಮಾಡಬೇಕಾಗಿಲ್ಲ. ಇನ್ನು ನೀವು ಮುಂದಿನ ಕಾರ್ಯವನ್ನ ನೋಡಿ. ಸ್ವಾಮಿ, ಈ ಕಲಿಯುಗದಲ್ಲಿ ಯಾರು ಯಾವುದೇ ಪೂಜೆ ಮಾಡಿದರೂ ಅದರ ಸರ್ವದ ಫಲ ನಿನ್ನ ಪಾದಕ್ಕೆ ಬಂದು ಬೀಳಪ್ಪ. ಕಲಿಯುಗಕ್ಕೆ ನೀನೇ ಒಡೆಯ, ನೀನೇ ನಾಯಕ, ನೀನೇ ನಾಯಕ. ಅದಕ್ಕೆ ಇವತ್ ನಾವ್ ಯಾವುದೇ ಪೂಜೆ ಮಾಡಿದ್ರು, ಶಿವನ್ ಪೂಜೆ ಮಾಡಿದ್ರು, ಗಣಪತಿ ಪೂಜೆ ಮಾಡಿದ್ರು, ಲಕ್ಷ್ಮಿ ಪೂಜೆ ಮಾಡಿದ್ರು, ತುಳಸಿ ಪೂಜೆ ಮಾಡಿದ್ರು, ಪುರೋಹಿತರು ಕಡೆಯಲ್ಲಿ ಹೇಳುವ ಶ್ಲೋಕ ಇದೆ, ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀ ನಾರಾಯಣ ಇತಿ ಸಮರ್ಪಯಾಮಿ. ನಾವ್ ಯಾವುದೇ ಈ ಪೂಜೆ ಮಾಡಿದ್ರು ಈ ಪೂಜೆ ನಾರಾಯಣ ನಿನ್ನ ಪಾದಾರ್ಪಿತವಾಗಲಿ ಎಂದರೆ ನಾನು ಇನ್ನು ಹೋಗಿ ಬರ್ತೀನಪ್ಪ ಅಂತ ಹೇಳ್ತಾ ಅಲ್ಲಿಂದ
ಗೋವಿಂದ ನಾರಾಯಣ ಎಂದು ಹೊರಟಿದ್ದಾರೆ. ಇಲ್ಲಿ ಮಹಾನುಭಾವನಾದಂಥ ನಾರಾಯಣ ಹುಡುಕ್ತಾ ಇದ್ದಾನೆ. ಲಕ್ಷ್ಮೀ ಲಕ್ಷ್ಮೀ, ದೂರದಲ್ಲಿ ಕಣ್ಣೀರನ್ನಿಡುತ್ತಾ ನಿಂತಿದ್ದಾಳೆ ಲಕ್ಷ್ಮೀ ದೇವಿ. ಯಾಕೆ ಲಕ್ಷ್ಮಿ? ಲಕ್ಷ್ಮಿ, ಏನಾಯ್ತು ಲಕ್ಷ್ಮಿ? ಯಾಕೆ ಅಳ್ತಾ ಇದ್ದೀಯಾ? ಹೋಗ್ರಿ, ನನ್ ಜೊತೆ ನೀವು ಮಾತನಾಡಬೇಡಿ. ಯಾಕೆ? ಅವನು ಯಾರೋ ಬಂದು ನಾನಿರುವ ಹೃದಯದ ಭಾಗಕ್ಕೆ ಒದ್ದಾಗ ಅವನನ್ನ ಅಲ್ಲಿಂದಾಕ್ಷಣವೇ ಕೊಲ್ಲುವುದನ್ನು ಬಿಟ್ಟು ಅವನ ಪಾದ ಸೇವೆಯನ್ನು ಮಾಡಿ ನನಗೆ ಅವಮಾನ ಮಾಡಿದ್ರಲ್ರಿ. ನಿಮಗೆ ನನ್ನ ಕಂಡ್ರೆ ಪ್ರೀತಿ ಇಲ್ಲ. ಪ್ರೀತಿ ಇಲ್ಲದೆ ಇರೋ ಜಾಗದಲ್ಲಿ ನಾನು ಇರೋದಿಲ್ಲ. ಏನೇ ಈಗ ಮಾತಾಡ್ತೀಯ? ಒಂದು ಸಣ್ಣ ಮಗು ಬಂದು ಅಪ್ಪ ಅಪ್ಪ ಅಂತ ಹೇಳಿ ಆ ಪುಟ್ಟ ಪಾದದಿಂದ ನನ್ನನ್ನು ಒದ್ದಾಗ ಅಪ್ಪನಾದ ನಾನು ಮಗುವನ್ನ ಸಮಾಧಾನ ಮಾಡೋದು ಬಿಟ್ಟು ನಾನು ತಿರುಗಿಸಿ ಒದ್ರೆ ಮಗು ಉಳ್ಕೊಳ್ಳುತ್ತೇನೆ. ಜಗತ್ತಿಗೆ ತಾಯಿಯೇ ನೀನು, ತಂದೆಯೇ ನಾನು. ಅವರೆಲ್ಲ ನನ್ನ ಮಕ್ಕಳು. ಯಾರಾದ್ರೂ ಈಗಲೂ ಕೂಡ ತಾಯಿಗೆ ಒಗವೋ ಅಂತ ಬೋದ್ರೆ ತಾಯಿ ಅಳಲ್ಲ. ಅಲ್ಲಲ್ಲ ನನ್ನ ಮಗನೇ, ಅದೆಷ್ಟು ಚೆನ್ನಾಗ್ಬೋದ್ನೋ. ಹೆತ್ತವಳಿಗೆ ಹೆಗ್ಗಣ ಮುದ್ದು. ಕಳ್ಳನಾಗಲಿ ಕಾಕನಾಗಲಿ ಹೆಡ್ಡನಾಗಲಿ ಹೆಳವನಾಗಲಿ ಆ ಮಕ್ಕಳನ್ನ ಆನಂದವಾಗಿ ನೋಡಿ ಸಾಕುವವಳು ತಾಯಿ ಒಬ್ಳೆ. ಅಂತಹ ತಾಯಿ ಲಕ್ಷ್ಮೀ ದೇವಿ ಕೋಪ ಮಾಡಿಕೊಂಡಿದ್ದಾಳೆ. ಇಲ್ರಿ, ನನಗ್ ಮರ್ಯಾದೆ ಇಲ್ಲದೆ ಇರುವಂತಹ ಈ ಸಭೆಯಲ್ಲಿ, ಈ ಸ್ಥಳದಲ್ಲಿ ನಾನು ಇರೋದಿಲ್ಲ. ನಾನು ಹೊರಡ್ತೀನಿ. ಲಕ್ಷ್ಮೀ ನಿಲ್ಲು. ಇಲ್ಲ 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 ಇಲ್ಲ, ಅರೆಗಳಿಗೆ ನಾನು ಇರೋದಿಲ್ಲ. ನಿಮಗೆ ನನ್ನನ್ನು ಕಂಡ್ರೆ ಪ್ರೀತಿ ಇಲ್ಲ, ನಾನು ಹೊರಡ್ತೀನಿ ಅಂತ ಹೇಳಿ ಲಕ್ಷ್ಮೀ ದೇವಿ ವೈಕುಂಠವನ್ನ ಬಿಟ್ಟು ದಡ 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 ದಡನೆ ಭೂಲೋಕಕ್ಕೆ ಬಂದು ಕರವೀರಪುರ, ಇವತ್ತಿನ ಮಹಾರಾಷ್ಟ್ರದ ಕೊಲ್ಹಾಪುರ ಎನ್ನುವ ಗ್ರಾಮದಲ್ಲಿ ಲಕ್ಷ್ಮೀ ದೇವಿಯಾಗಿ ಕಲ್ಲು ಗವಿಯ ಒಳಭಾಗದಲ್ಲಿ ಆನಂದವಾಗಿ ತಾನು ಧ್ಯಾನವನ್ನ ಮಾಡ್ತಾ ನಿಂತು ಬಿಟ್ಟಿದ್ದಾಳೆ. ಇಲ್ಲಿ ನಾರಾಯಣ ಹುಡುಕ್ತಾ ಇದ್ದಾನೆ. ಲಕ್ಷ್ಮೀ 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 ಲಕ್ಷ್ಮೀ. ನೋಡಿ, ಬೆಲೆ ಇಲ್ಲ ಅಂತ ತಿಳಿದ ಲಕ್ಷ್ಮಿ ವೈಕುಂಠದಲ್ಲೇ ಇರ್ಲಿಲ್ಲ. ನಾರಾಯಣನ್ ಜೊತೆ ತಾಳಿ ಕಟ್ಟಿದ ಗಂಡನ್ ಜೊತೆ ನಮ್ಮನೇಲಿ ಇದ್ದಾಳವ ಅವಳು. ಅಲ್ಲೇ ಇರ್ಲಿಲ್ಲ, ಮುನ್ಸ್ಕ ಬಂದ್ಬಿಟ್ಲು. ನಮ್ಮನೇಲಿ ಇದ್ದಾಳ ಆ ತಾಯಿ. ಅಯ್ಯೋ ಇವ್ರು ವರಮಹಾಲಕ್ಷ್ಮಿ ಮಾಡ್ತಾಳೆ ನೋಡ್ಬೇಕು. ಅಯ್ಯೋ ಆ ಲಕ್ಷ್ಮಿಗೆ ತವರೆ ಹೂವ ಇಷ್ಟ ಅಂತೆ. ಒಂದ್ ತವರೆ ಹೂವ 50 ರೂಪಾಯಿ ಸೀಸನ್. ಅಯ್ಯೋ ಕಾಯಾಲ್ ಇಷ್ಟ ಅಂತೆ, ಒಬ್ಬಿಟ್ಟು ಇಷ್ಟ ಅಂತೆ. ಲಕ್ಷ್ಮಿಗೆ ಅದೆಲ್ಲ ಇಷ್ಟ ಇಲ್ಲ, ನಾರಾಯಣನೇ ಇಷ್ಟ. ಕುಳಿತುಕೊಂಡು 108 ಸಾರಿ ನಮೋ ವಾಸುದೇವಾಯ ಗೋವಿಂದಾಯ ಅಂದ್ಬಿಟ್ರೆ ಆ ಲಕ್ಷ್ಮಿ ನನ್ನಮ್ಮ ಒಲ್ದು ಬಂದ್ಬಿಡ್ತಾಳೆ. ಈಗ ಸದ್ಯಕ್ಕೆ ವರಮಹಾಲಕ್ಷ್ಮಿ ಹಬ್ಬ ಭಕ್ತಿ ಹಬ್ಬ ಆಗ್ಲೇ ಇಲ್ಲ ಬಿಡಿ. ಈಗ 10 ವರ್ಷದಿಂದ ಈಚೆಗೆ ಇದು ಪ್ರದರ್ಶನದ ಹಬ್ಬ ಆಗ್ಬಿಟ್ಟದೆ. ಅಯ್ಯೋ ಇವ್ರಟ್ಟಿಲಿ ಎಷ್ಟು ಒಡವೆ ಅವೆ, ಎಷ್ಟು ಬೆಳ್ಳಿ ತಟ್ಟೆ ಅವೆ, ಎಷ್ಟು ಬೆಳ್ಳಿ ಚೊಂಬವೆ, ಎಷ್ಟು ದುಡ್ಡು ಮಡಗವ್ರೆ, ಇದೆಲ್ಲ ಬೀದಿಯವ್ರಿಗೆಲ್ಲ ತೋರ್ಸ ಹಬ್ಬ ಆಗೋಗದಿ. ಪಕ್ಕದ ಮನೆಯವಳು ಅರ್ಶಿನ ಕುಂಕುಮ ಕರೆದವಳೆ. ಅಕ್ಕ ಹೋಗ್ ಅರ್ಶಿನ ಕುಂಕುಮ ಮಾತ್ರ ತಕ ಬಂದಿದ್ರೆ ನಿದ್ ಬರೋದು. ಅರ್ಶಿನ ಕುಂಕುಮ ತಗೊಳ್ಳಿಲ್ಲ ಇವ. ಲಕ್ಷ್ಮಿ ಅದೇ ಮೇಲೆ ಏನೇನ್ ಮಡಗಿದಳು ನೋಡಿದ್ಲು. ಅರ್ಶಿನ ಕುಂಕುಮ ಕೊಡುವಾಗ ಇವಳು ಕತ್ತಿಗೆ ಎಂತೆಂತದ್ ಹಾಕೊಂಡಿದಳು ನೋಡಿದ್ಲು. ತಟ್ಟೆ ಒಳಗೆ ಎಷ್ಟೆಷ್ಟು ನೋಟ್ ಮಡಗಿದಳು ಕಣ್ಣಲ್ಲೇ ಲೆಕ್ಕ ಹಾಕಬಿಟ್ಲು. ಏನ್ ಮನೆಗ್ ಬಂದು ಗಂಡನಿಗೆ ಬೆಳಗಾನ ಒಳಸುಂಟಿ ಹಿಡಿತಾಳೆ. ನೋಡು, ಕಡೆ ಮೇಲೆ ಕೆಲ್ಸಕ್ ಸೇರ್ಕಂದ ಅವ್ನ ಹಂಗ್ ಮಾಡ್ಸವನೆ, ಇವ್ನ ಹಿಂಗ್ ಮಾಡ್ಸವನೆ, ನೀನು ಇದೆಯಾ ಎಂತೆಂತ ಗಂಡು ಬಂದಿತ್ತು, ಜಿನ್ನಾಗರದಿಂದ ಬಂದಿತ್ತು, ಸಣಬದಿಂದ ಬಂದಿತ್ತು, ಪಡುಗೆರೆಯಿಂದ ಬಂದಿತ್ತು, ಹೋಗಿ ನಿನ್ ಮಾಡ್ಕೊಂಡೆ ಕೈ ಎಣ್ಣೆ ಮಕ್ಕದವನ್ನ. ಮನೆಯವ್ರು ಫೋನ್ ಮಾಡೋರು, ಲಕ್ಷ್ಮೀ ದೇವಿ ಮಾತಾಡಿ ತೊಂದ್ರೆ. ಹಾಗಾಗಿ ಇಷ್ಟೆಲ್ಲ ಆಗಿ ಲಕ್ಷ್ಮಿಯನ್ನ ಹುಡುಕುತ್ತಾ ಏನು ತ್ರೇತಾಯುಗದಲ್ಲಿ ರಾಮ ನಡೆದು ಬಂದಂತೆ ಕಲಿಯುಗದಲ್ಲಿ ಈ ಮಹಾನುಭಾವನಾದ ಶ್ರೀಮನ್ನಾರಾಯಣ 28ನೇ ಕಲಿಯುಗದಲ್ಲಿ ಆ ವೈಕುಂಠವನ್ನ ಬಿಟ್ಟು ಈ ಭೂಲೋಕಕ್ಕೆ ಬಂದ. ಪ್ರಪ್ರಥಮವಾಗಿ ಇವತ್ತಿನ ತಿರುಪತಿಯ ಬೆಟ್ಟದ ಮೇಲ್ಭಾಗದಲ್ಲಿ ತನ್ನ ಬಲಗಾಲ ನಿಟ್ಟ. ಅವನ 4 ಕೈಗಳಲ್ಲಿ 2 ಕೈಗಳು ಮಾಯವಾದವು. ಸಾಮಾನ್ಯ ಋಷಿಕುಮಾರನಂತಾದ ಲಕ್ಷ್ಮಿ ಎನ್ನುವ ಒಂದಕ್ಷರ ಬಿಟ್ರೆ ಇನ್ಯಾವುದು ನೆನಪಿಲ್ಲ. ಬೀದಿಯನ್ನ ಹುಡುಕುತ್ತ ಕಾಡು ಮೇಡುಗಳನ್ನ ಅಲೆಯುತ್ತ ನಾರಾಯಣ ಬರ್ತಾ ಇದ್ದಾನೆ. ಲಕ್ಷ್ಮಿಯನ್ನು ಹುಡುಕುತ್ತ ಜಾನಕಿ ಜಾನಕಿ ಎಂದಂತೆ ಈ ಕಲಿಯುಗದಲ್ಲಿ जानकी प्राण सखी अगल दया
ಕಮಲಮುಖಿ ಲಕ್ಷ್ಮೀ 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 महलकुमी प्राण सखी अगल दया कमलमुखी महलकुमी लक्ष्मी लक्ष्मी ನೀನೆಲ್ಲಿದ್ದೀಯ ಲಕ್ಷ್ಮೀ 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 पंचवटी तट पुण्यरूपिणी गोदानन्दिता हंसगामिनी जानकी सीता सीता पंचवटी तट पुण्यरूपिणी गोदानन्दिता हंसगामिनी चित्रकूट संचारिणी करुणी चित्रकूट संचारिणी तरुणी अयोध्या जनमन हर्षदायिनी अयोध्या जनमन हर्षदायिनी जानकी प्राण सखी अगल दया कमलमुखी महलकुमी लक्ष्मी सीता सीता ರಾಮ ಸೀತೆಯನ್ನು ಹುಡುಕುವಂತೆ ಈ 28ನೇ ಕಲಿಯುಗದಲ್ಲಿ ಮಹಾಲಕ್ಷ್ಮಿಯನ್ನು ಹುಡುಕುತ್ತ ವೈಕುಂಠ ಯಾವಾಗ ತಿರುಪತಿಯ ಬೆಟ್ಟದ ಮೇಲೆ ತಾನು ಬಲಗಾಲನ್ನಿಟ್ಟನೋ ಸ್ವಾಮಿ ವೈಕುಂಠವನ್ನ ಬಿಟ್ಟು ಬಂದ ವಿಷಯವನ್ನ ತಿಳಿದು ಸಕಲ ದೇವಾನು ದೇವತೆಗಳೆಲ್ಲರೂ ಕೂಡ ಸ್ವಾಮಿ ಸೇವೆಗೆ ನಾವು ಆಗಬೇಕು ಅಂತ ಹೇಳಿ ತಿರುಪತಿಯ ಬೆಟ್ಟದ ಮೇಲೆ ಕಲ್ಲು ಮುಳ್ಳು ಗಿಡ ಮರ ಹೂವ ಹಣ್ಣು ಕಾಯಿ ಎಲ್ಲ ದೇವತೆಗಳು ಬಂದು ಒಂದೊಂದು ಅವತಾರ ಎತ್ತುಬಿಟ್ಟು ಅದಕ್ಕೆ ಮಹಾನುಭಾವರಾದ ವಿಜಯದಾಸರು ತಿರುಪತಿಯ ಬೆಟ್ಟವನ್ನ ಪಾದದಲ್ಲಿ ಹತ್ಲಿಲ್ವಂತೆ ಮಂಡಿ ಊರ್ಕೊಂಡು ಹತ್ಕೊಂಡು ಹೋದ್ರಂತೆ 10,001 ಮೆಟ್ಲನ್ನ. ಯಾಕಂದ್ರೆ ಇಲ್ಲಿನ ಪ್ರತಿಯೊಂದು ಕಲ್ಲು ಕೂಡ ಒಂದು ದೇವಾನು ದೇವತೆಯೇ. ನನ್ನ ಪಾದ ಎಲ್ಲಿ ದೇವತೆಗಳಿಗೆ ಸೋಕ್ತದೋ ಅಂತ ವಿಜಯದಾಸರು ತಮ್ಮ ಮಂಡಿಯಿಂದ ತಿರುಪತಿಯ ಯಾತ್ರೆಯನ್ನ ಮಾಡಿ ಪಾದ ಕಂಡು ಪಾವನಾದೆ ಅಂತ. 1-2 ಮೆಟ್ಲಲ್ಲ, 10,001 ಮೆಟ್ಲು. ಇವತ್ತಿಗೂ ಕೂಡ ಎಂಥವರೇ ಹೋದ್ರು ಅರ್ಧ ಗಂಟೆಲ್ ದರ್ಶನ ಯಾರಿಗೂ ಇಲ್ಲ. ಎಂತ PM ಹೋದ್ರು ಕಾದಿದ್ದು ಸ್ವಾಮಿ ದರ್ಶನ ಮಾಡ್ಕೊಂಡು ಬರ್ಬೇಕು. ಇನ್ ನಮ್ಮಂತವ್ರು ಹೊಂಟೋದ್ರೆ 3 ದಿನ ಬೇಕು.
ಅವ್ರು ಕೂಡಾಕುತ್ತಾವ್ ಕೂಡಾಕೊಂಡು ಅವ್ರು ಕೊಟ್ಟು ತಿನ್ಕೊಂಡು ಉಪ್ಪಿಟ್ಟು ತಿನ್ಕೊಂಡು ಹಾಲು ಕುಡ್ಕೊಂಡು ಕಡೆಗೆ ಮಂಡಿ ನೋವು ಸೊಂಟ ನೋವು ಎಲ್ಲಾದ್ರಲ್ಲೂ ಕ್ಯೂ ಅಲ್ಲಿ 5-6 ಗಂಟೆ ನಿಂತ್ಕೊಂಡು ಇನ್ನೇನು ಒಳಗಡೆಗೆ ಹೋಗಿ ಸ್ವಾಮಿ ನಮ್ಮ ಅಪ್ಪನ್ ನೋಡ್ಬೇಕು 3 ದಿನ ಆಗದ ಅಟ್ಟಿ ಬಿಟ್ಟು ಇನ್ನೇನು ಹೋಗಿ ನೋಡ್ಬೇಕು. ಆ ಗೋವಿಂದನ್ ನೋಡ್ಲಿಲ್ಲ ನಮ್ ಜನ, ಗೋವಿಂದ ಅಂತ ಕಣ್ಣು ಮುಚ್ಕೊಂಡ್ರು. ಮುಂಚರಿದ್ದವ್ರು ಜರ್ಗಂಡಿ ಅಂತ ಮುಂದೋಗ್ತಾಳು. ಕಡೆಗೆ 3 ದಿನ ಬಾಳಗಟ್ಕೊಂಡು ಹೋದ್ರು, ದೇವ್ರು ನೋಡ್ಲಿಲ್ಲ, ಬರೀ ಗೋವಿಂದ ಅನ್ಕೊಂಡು ಬಂದು. ಯೋಗ ಬೇಕಲ್ಲ, ಯೋಗ ಯೋಗ್ಯತೆಗಳು ಬೇಕು. ಮೋಹನನ ದರ್ಶನ ಆಗಬೇಕು ಅಂದ್ರೆ ಮುನೇಶ್ವರನ್ ದರ್ಶನ ಮಾಡಕ್ಕೆ ಯೋಗ್ಯತೆ ಇರ್ಬೇಕು ನಮ್ಗೆ. ಊರೊಳಗಿರೋ ದೇವ್ರ ಜಿನ್ನಾಗರದಲ್ಲಿರೋರೆಲ್ಲ ಬಂದಿದಾರ ಇವತ್ತು ದರ್ಶನ ಮಾಡಕ್ಕೆ? ಇಲ್ಲ. ಯಾರ್ಯಾರ ಹಣೆಯಲ್ಲಿ ಭಗವಂತ ಯೋಗ ಬನ್ನಿ ನಾನು ನೋಡಿ ಅಂತ ಅವನು ಕರೆಸ್ಕೋಬೇಕು, ನಾವು ಬರುದಲ್ಲ. ಎಷ್ಟೋ ಜನ ರೆಡಿಯಾಗಿ ಈಚೆಗ್ ಬರುವಾಗ ಯಾವ್ದೋ ಸುದ್ದಿ, ಅಲ್ಲಿಗೋಗ್ಬೇಕು, ಹೋಗಿದ್ ಬರ್ತೀವಿ. ಇಲ್ಲಿಗ್ ಬರೋರು ಎಲ್ಲಿಗೋ ಹೋಗಿರ್ತಾರೆ. ಹಾಗಾಗಿ ಜಗದಾದಿ ಮೂರ್ತಿಯಾದ ಆ ರಂಗಯ್ಯ ನನ್ನಪ್ಪ ಸ್ವಾಮಿ ಯಾವಾಗ ಬಂದನೋ ಆಗ ಸಾಕ್ಷಾತ್ ಯಮುನಾ ನದಿಯೇ ದ್ವಾಪರ ಯುಗದಲ್ಲಿ ಕೃಷ್ಣ ನನ್ನ ಮೇಲೆ ಆಟ ಆಡಿದ್ದಾನೆ. ಈಗ ಸ್ವಾಮಿ ನನ್ನನ್ನು ನೋಡ್ಲಿ ಅಂತ ಹೇಳಿ ಯಮುನಾ ನದಿಯೇ ಓಡಿ ಬಂದು ಕಪಿಲ ತೀರ್ಥಳಾಗಿದ್ದಾಳೆ. ಮಹಾನುಭಾವಳಾದ ಗಂಗಾ ಮಾತೆ ಓಡೋಡಿ ಬಂದು ಬೆಟ್ಟದಲ್ಲಿ ಸ್ವಾಮಿ ನನ್ನಲ್ಲಿ ಈಜಾಡ್ಕೊಳ್ಳಿ, ನನ್ನಲ್ಲಿ ಮೀಯಲಿ, ಸ್ವಾಮಿಗೆ ನಾನು ತಂಪು ಕೊಡೋಣ ಅಂತ ಹೇಳಿ ಸ್ವಾಮಿ ಪುಷ್ಕರಣಿಯಾಗಿದ್ದಾಳೆ. ಸಾಕ್ಷಾತ್ ಗಂಗೆ ಇವತ್ತಿನ ತಿರುಪತಿಯ ಬೆಟ್ಟದ ಮೇಲಿರುವ ಆ ಪುಷ್ಕರಣಿ, ಸ್ವಾಮಿ ಪುಷ್ಕರಣಿ, ಅದು ಸಾಮಾನ್ಯವಲ್ಲ, ಸಾಕ್ಷಾತ್ ಗಂಗಾ ಮಾತೆಯೇ ಅಲ್ಲಿದ್ದಾಳೆ. ಏನಿ ಪುಣ್ಯಾತ್ಮ ನಡೆದು 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 ಸುಸ್ತಾಯ್ತು. ಮನುಷ್ಯ ಈಗ ದೇವರಲ್ಲ, ತಾನು ಯಾರು ಅನ್ನೋದನ್ನು ಮರೆತ ಕಪಟ ನಾಟಕ ಸೂತ್ರಧಾರಿ ಬಂದು ವೈದೇಹಿ ಎಲ್ಲಿಗಳೋ, ನನ್ನ ಜಾನಕಿ ಎಲ್ಲಿದ್ದಾಳೋ, ಅಯ್ಯೋ ನನ್ನ ಲಕ್ಷ್ಮಿ ಎಲ್ಲಿದ್ದಾಳೋ, ಅಯ್ಯೋ ಲಕ್ಷ್ಮಿ 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 ಅನ್ಕೊಂಡು ಸುಸ್ತಾಗಿ ದಣದು ದಣದು ಸುತ್ತಿ 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 ಅಲ್ಲಾವುದೋ ಒಂದು ಮರದಡಿಯಲ್ಲಿ ಸುಮ್ಮನೆ ಕೂತ್ಕೊಂಡ. ಅನ್ನ ಇಲ್ಲ ನೀರಿಲ್ಲದೆ ವೆಂಕಟೇಶ, ಅನ್ನ ನೀರಿಲ್ಲದೆ ಸ್ವಾಮಿ ಶ್ರೀನಿವಾಸ, ತಿರುಪತಿಯ ಬೆಟ್ಟದಲ್ಲಿ ಒಣಗಿರಣ್ಣಾಗಿ ಕುಳಿತನಂತೆ ನನ್ನಯ್ಯ ನನ್ನಯ್ಯ. ನನ್ನಯ್ಯ ಬಂದು ಕೂತಿದ್ರೆ ದೂರದಲ್ಲಿ ನೋಡ್ತಾ ಇದ್ದಾಳೆ. ಹಿಂದೆ ಇವನು ಕೃಷ್ಣನಾಗಿದ್ದಾಗ ಕೃಷ್ಣನನ್ನ 9 ತಿಂಗಳು ಹೊಟ್ಟೆ ಒಳಗಡೆ ಒತ್ಕೊಂಡು ಹೆರಿಗೆ ನೋವು ತಡೆದು ಜನ್ಮ ಕೊಟ್ಟವಳು ಯಾರು? ದೇವಕಿ. ಕಣ್ಣರಿಯದಿರ್ದೊಡ್ಡಂ ಕರುಳರಿಯದೆ. ನನ್ನ ಮಗ ಇಂತ ಕಷ್ಟ ಪಡ್ತಾವನಲ್ಲ, ಅಯ್ಯೋ ಅವನಿಗೆ ಬಿಸಿಲು, ಅವನಿಗೆ ಮಳೆ, ಅವನಿಗೆ ಚಳಿ ಅಂತ ತಿಳಿದು ಆ ತಾಯಿ ದೇವಕಿ ಏನಾದ್ಲು, ಸ್ವಾಮಿ ಕೂತಿರುವಾಗ ಅವನ ಸುತ್ತ ದೊಡ್ಡ ಹುತ್ತವಾಗಿ ಬೆಳೆದು ಬಿಟ್ಲು. ನನ್ನ ಮಗ ಹುತ್ತದೊಳಗೆ ಬೆಚ್ಚಗಿರ್ಲಿ. ಯಾಕೆ? ಹಾವಿಗೆ ಹುತ್ತವನ್ನ ಕಟ್ಟುವ ಶಕ್ತಿ ಇಲ್ಲ, ಗೆದ್ದಲು ಕಟ್ಟೋದು. ನಮಗ್ ಮನೆ ಕಟ್ಕೊಳ್ಳೋ ಶಕ್ತಿ ಇಲ್ಲ, ಮೇಸ್ರಿ ಕಟ್ಕೊಡ್ಬೇಕು ನಮಗೆ. ಚದರಡಿಗೆ 2 ಲಕ್ಷ ಮಾತಾಡ್ಕೊಂಡವ್ರು. ಈಗ ಈ ಕಡೆ ಕಮ್ಮಿ ಆಗಿದ್ದೋ ಜಾಸ್ತಿ ಆಗಿದ್ದೋ ಗೊತ್ತಿಲ್ಲ. ಜಾಸ್ತಿ ಮಾಡಿದಾರ 2 ಲಕ್ಷ. ನೋಡಿ ಅವ್ರು ಗೊತ್ತು, ಕಟ್ಸೋರು ಮೊನ್ನೆ. ನಾವಿನ್ನು ಬಾಡಿಗೆ ಮನೇಲೆ ಬಿದ್ದು ಓದಾಡ್ತಾವ. ಏನಪ್ಪ ಮಾಡಮ್ಮ, ಇರ್ಲಿ, ಯೋಗ ಬರ್ಬೇಕಲ್ಲ, ಯೋಗ ಯೋಗ್ಯತೆ ಬರ್ಬೇಕಲ್ಲ. ಹಾಗಾಗಿ ಆ ದೇವಕಿ ದೇವಿ ಹುತ್ತವಾದರೆ ನೋಡ್ತಾ ಇದ್ದಾನೆ, ಇಂದಿನ ಜನ್ಮದಲ್ಲಿ ತಂದೆಯಾದ ವಸುದೇವ, ಇಂದಿನ ಜನ್ಮದಲ್ಲಿ ತಂದೆಯಾದ ವಸುದೇವ ನನ್ನ ಮಗನಿಗೆ ಯಾವಾಗಲೂ ರಕ್ಷಣೆ ಇರ್ಲಿ ಅಂತ ಹೇಳಿ ತಿಂತಿರಣಿಯ ಮರವಾಗಿ ಬೆಳೆದ ನಿಂತ. ಅಂದ್ರೆ ಹುಣಸೆ ಮರವಾಗಿ ಬೆಳೆದ ವಸುದೇವ. ಹೇಗೆ ನಮ್ಮ ಮುನೇಶ್ವರ ಬೇವಿನ ಮರದಡಿಯ ರಕ್ಷಣೆಯಲ್ಲಿ ಆನಂದವಾಗಿದ್ದಾನ. ಬೇವಿನ ಮರನ ಮಾವನ ಮರನ? ಬೇವಿನ ಮರನ. ಪಕ್ಕದಲ್ಲಿ ಶ್ರೀಗಂಧದ ಮರ. ಏನಾರು ರೋಡ್ ಸೈಡ್ ಅಲ್ಲಿ ಇದ್ದಿದ್ರೆ ಬಿಡುರಪ್ಪ, ಮೀನ್ ಹಿಡಿಯಕ್ ಬರೋರಂಗ್ ಬಂದು ಕುಯ್ಕ ಹೊಂಟೋಗೋರು ರಾತ್ರಿ. 2-3 ತಾವ್ ಇಲ್ಲೂ ಕೂದವ್ರ. ಅಯ್ಯೋ ಹೋಲಿ ಬಿಡಿ, ಅವ್ರ ಹೆಂಡತಿ ಮಕ್ಕಳು ಚೆನ್ನಾಗಿರ್ಲಿ ಪಾಯ್, ಇನ್ನೇನಪ್ಪ ಹೇಳುವಂಗಿದ್ದು. ತಿಂತಿರಣಿಯ ಮರವಾದ ವಾಸುದೇವ, ದೇವಕಿ ದೇವಿ ಹುತ್ತವಾಗಿದ್ದಾಳೆ. ಒಳಗಡೆ ಲಕ್ಷ್ಮಿಯ ಧ್ಯಾನ ಮಾಡಿಕೊಂಡು ಶ್ರೀಮನ್ನಾರಾಯಣ ಶ್ರೀನಿವಾಸ ನನ್ನಪ್ಪ ವೆಂಕಟೇಶ ತಿರುಪತಿಯ ಬೆಟ್ಟದ ಮೇಲೆ ಅನ್ನ ನೀರಿಲ್ದೆ ಶಿವ ಸ್ವಾಮಿ ಲಕ್ಷ್ಮೀ ಅಂತ ಕೂತಿದ್ರೆ ದೂರದಲ್ಲಿ ನೋಡ್ತಾ ಇದ್ದಾನೆ ನಾರಾಯಣ. ಯಾರು? ನಾರಾಯಣನ ಅಪರಾವತಾರದಾದಂತಹ ಸರ್ವೇಶ್ವರ ವೆಂಕಟೇಶ್ವರನ ಪರಮ ಭಕ್ತನಾದ ಶ್ರೀಮನ್ ನಾರಾಯಣನ ಪರಮ ಭಕ್ತನಾದ ನಾರದರು. ಕಣ್ಣಲ್ಲಿ ನೀರು ಬಂದು ಬಿಡ್ತಾವ. ಅಯ್ಯಯ್ಯಯ್ಯಯ್ಯೋ,
ಜಗತ್ತಿಗೆ ಅನ್ನ ಕೊಡೋ ನನ್ನ ಅಪ್ಪನಿಗೆ ಇವತ್ತು ಅನ್ನ ಇಲ್ಲವಲ್ಲ. ಏನ್ ಮಾಡ್ಲಿ, ಮೊದ್ಲ ಆ ಅಮ್ಮನ್ ಹುಡುಕ್ಬೇಕು ಅಂತ ಹೇಳಿ ಲಕ್ಷ್ಮಿ ಹುಡುಕೊಂಡು ಕೊಲ್ಲಾಪುರಕ್ ಬಂದ. ಅಮ್ಮ ಮಹಾಲಕ್ಷ್ಮಿ. ಯಾರು? ಬರೋಲ್ಲ 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 ಬರೋಲ್ಲ. ಯಾಕೋ ಅಮ್ಮ, ನಮ್ಮಂತ ಯಾರು ಇಲ್ಲದೆ ಇರೋ ಇಡೀ ಊರ್ನೆಲ್ಲ ತಿರುಗಾಡ್ತಾ ಇರೋರು ಅಬ್ಬೆಪೇರಿ ಅನ್ಕೊಂಡ್ಯ ನಮ್ಗೆ? ನಮ್ಮಂತವ್ರಿಗೂ ಶಾಸ್ತ್ರ ನೀತಿ ರಿವಾಜು ಎಲ್ಲ ಇದೆ. ಏನ್ ನೀತಿಯೋ ನಿಂದು? ಅಮ್ಮ, ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಪತಿ ಇಲ್ಲದೆಡೆಯಲ್ಲಿ ಸತಿ ಓರ್ವಳಿರುವಲ್ಲಿ ಯತಿ ತಾನು ಬರಬಾರದಮ್ಮ. ಪತಿ ತೊರೆದ ಸತಿ ಮುಖವ ನೋಡಲೇಬಾರದು. ಎಂತೆಮ್ಮ ವ್ರತವಿರುವುದಮ್ಮ, ಎಂತೆಮ್ಮ ವ್ರತವಿರುವುದಮ್ಮ, ಎಂತೆಮ್ಮ ವ್ರತವಿರುವುದಮ್ಮ. ಏನಮ್ಮ ಹಿಂಗಂದ್ಬಿಟ್ಟೆ? ನಮ್ಗೇನು ಏನು ಇಲ್ಲ ಅನ್ಕೊಂಡ್ಯಾ? ನಾವು ಶಾಸ್ತ್ರ ಸಂಪ್ರದಾಯ ಎಲ್ಲ ಇಟ್ಕೊಂಡಿವಿ. ಕಾವಿ ಬಟ್ಟೆ ಹಾಕೊಂಡಿರೋರು. ಏನ್ ಶಾಸ್ತ್ರ? ಗಂಡ ಇಲ್ಲದ ಮನೆಯಲ್ಲಿ ಹೆಂಗಸು ಒಬ್ಳೇ ಇರೋ ಜಾಗಕ್ಕೆ ನಮ್ಮಂತವ್ರು ಬರಬಾರದು ಕಣಮ್ಮ. ಇದಲ್ವೇನ್ರಿ ಪದ್ಧತಿ? ಅವ ಬರೀ ಎಲೆ ಅಡಿಕೆ ಕೊಡ್ಬಾರ್ದು. ನಿಮ್ ಶಕ್ತಿ ಏನಾಯ್ತೋ ಸೇರಿಸ್ಕೊಡ್ಬೇಕು. 500 ಒಂದು ಬತ್ತಾದ ಅಕೌಂಟ್ಗೆ 2.5 ವರ್ಷದಿಂದ. ಏನ್ ಮಾಡ್ತೀರಿ? ಕೊಡಿ, ಸೇರಿಸಿ. ನಮಗ್ ಕೊಡ್ತಾರೆ, ಎಲ್ರದ್ದು ಸೇರಿಸಿ ನಮಗೆ ಕೊಡ್ತಾರೆ. ತೊಂದ್ರೆ ಇಲ್ಲ, ತೊಂದ್ರೆ ಇಲ್ಲ. ಬಾಳ 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 ಹಾಗೆಲ್ಲ 4 ಜನ ತಾಯಂದ್ರು ಸೇರ್ಕೊಂಡ್ರೆ ಕಷ್ಟ ಸುಖ ಮಾತಾಡೋರಂತೆ. ಗೌರಿ ಚೆನ್ನಾಗಿದೀಯೇನೆ? ಸುನೀತಾ ನೀ ಆರಾಮೇನೆ? ನಿನ್ ಮಗನಿಗೆ ಸೆಟ್ ಆಯ್ತಾ? ಹಿಂಗೆಲ್ಲ ಕೇಳೋರು. ದೇವಸ್ಥಾನ ತಕ್ ಬಂದು ತಾವು ಅಲ್ಲಿ ಇಲ್ಲಿ. ಈಗ 2.5 ವರ್ಷದಿಂದ ಈ ಮಾತನ್ನೇ ಬಿಟ್ಬಿಟ್ರು ಅವ್ರು. ಈಗೆಲ್ಲ ಒಂದೇ ಮಾತು. ಹಿಂದ್ಲು ಮನೆ ಗೌರಿಗ್ ಬಂದಿದ್ದಂತೆ, ನನಗಿನ್ನೂ ಬರ್ಲಿಲ್ಲ. ಮುಂದ್ಗಡೆ ಮನೆ ಜಾನಕಿಗ್ ಬಂದಿದ್ದಂತೆ, ನನಗಿನ್ನೂ ಬರ್ಲಿಲ್ಲ. ಮ್ಯಾಗಳ ಮನೆ ಶ್ಯಾಮಲಂಗ್ ಬಂದಿದ್ದಂತೆ, ನನಗಿನ್ನೂ ಬರ್ಲಿಲ್ಲ. ಇಂಚರಿದ್ದವಳಂತಾಳೆ, ತಾಯೇ ಮೆಸೇಜ್ ಬಂದೇಟ್ಗೆ ಓಡೋಗಿ ಎತ್ಕೋಬೇಕಂತೆ. ವಾಪಸ್ ಹಿಂದ್ಗುಂಟ್ಲೆ ಎಳ್ಕೊಬಿಟ್ಟಾರಂತೆ. ಇಲ್ಲ, ಈಗೆಲ್ಲ ಬ್ಯಾಂಕ್ ಬಾಗ್ಲಲ್ಲೇ ಮನಿ ಕಂಡವ್ರ ಎಷ್ಟೋ ಜನ. ಇನ್ನೂ ಬರ್ಲಿಲ್ಲ. ಇವತ್ತು ಶುಕ್ರವಾರ ಬೇರೆ. ಲಕ್ಷ್ಮಿ ಕೃಪಾ ಕಟಾಕ್ಷ. ಆ ಲಕ್ಷ್ಮೀ ದೇವಿ ಈಚಕ್ ಬಂದ್ಲು. ಯಾಕೋ ನಾರದ, ಅಮ್ಮ ನೀನೇನೋ ಗಂಡನ ಮೇಲೆ ಜಿದ್ದು ಮಾಡ್ಕೊಂಡು ಬಂದಿಲ್ಲ ಕೂತ್ಕೊಂಡು ಬಿಟ್ಟೆ. ಅಲ್ಲಿ ನನ್ನಪ್ಪ ಶ್ರೀನಿವಾಸ ವೆಂಕಟೇಶ್ವರ ತಿರುಪತಿಯ ಬೆಟ್ಟದ ಮೇಲೆ ಅನ್ನ ನೀರಿಲ್ದೆ ಒದ್ದಾಡ್ತಾ ಇದ್ದಾನಮ್ಮ. ಸ್ವಾಮಿ, ಅಮ್ಮ ಇದಕ್ಕೆ ಏನ್ ಮಾಡ್ತೀಯೋ, ಹೆಂಗ ಮಾಡ್ತೀಯೋ, ಯಾವ ತರ ಮಾಡ್ತೀಯೋ ನನಗ್ ಗೊತ್ತಿಲ್ಲ. ನಮ್ಮ ಅಪ್ಪ ಅಲ್ಲಿ ಒಣಗ್ತಾ ಇದ್ದಾನೆ ಬಿಸಿಲು ಮಳೆ ಗಾಳಿಯಲ್ಲಿ. ಅನ್ನ ಅನ್ನ ಅಂತ ಕೇಳ್ಕೊಳ್ತಾ ಇದ್ದಾನೆ. ಜಗತ್ತಿಗೆ ಅನ್ನ ಕೊಡೋ ಆ ನನ್ನ ಅಪ್ಪನಿಗೆ ಅನ್ನ ಕಿತ್ಕೊಂಡ್ ಬಿಟ್ಟಲ್ಲಮ್ಮ ನೀನು. ನಾನೇನ್ ಮಾಡ್ಲಿ ನಾರದ? ತ್ರೇತಾಯುಗದಲ್ಲಿ ನಾನು ಸೀತೆ, ಸ್ವಾಮಿನೇ ರಾಮ. ನಾನು ಅಗ್ನಿ ಪ್ರವೇಶ ಮಾಡುವಾಗ, ಲಂಕಾನಗರದಿಂದ ಬಂದು ಅಗ್ನಿ ಪ್ರವೇಶ ಮಾಡುವಾಗ, ಅಗ್ನಿ ಪರೀಕ್ಷೆ ಮಾಡುವಾಗ ನನ್ನ ಬದಲಾಗಿ ವೇದವತಿ ಅನ್ನೋ ಹೆಣ್ಣು ಅಗ್ನಿ ಪ್ರವೇಶ ಮಾಡಿ ಹೊರಭಾಗಕ್ಕೆ ಬಂದ್ಲು. ನಾವು ಹೋಗುವಾಗ ಒಬ್ಳು, ಬರುವಾಗ ಇಬ್ರು. ಅವಳು ಯಾರು? ನಾನು 14 ವರ್ಷ ವನವಾಸದಲ್ಲಿ ರಾವಣ ಕತ್ಕೊಂಡು ಹೋಗೋಕ್ ಮುಂಚೆ ನನ್ನ ತಾಯಿ ಭೂದೇವಿ ನನ್ನನ್ನ ಪಾತಾಳ ಕರ್ಕೊಂಡೋಗಿ ಇಟ್ಕೊಂಡ್ಲು. ನೀನ್ ಇಲ್ಲಿರೋ ಮಗಳೇ ಅಂತ. ರಾವಣ ಕರ್ಕೊಂಡೋಗಿದ್ದು ನನ್ನದೇ ಅವತಾರವಾದ ವೇದವತಿ ಎನ್ನುವ ಹೆಣ್ಣನ್ನ. ಆ ವೇದವತಿಯನ್ನ ನಾನು ಹೇಳ್ದೆ, ಸ್ವಾಮಿ ಇವಳನ್ನು ಮದುವೆ ಮಾಡ್ಕೊಳ್ಳಿ ಅಂತ. ನನ್ ಸ್ವಾಮಿ ರಾಮ ಏನಂದ, ಈ ಜನ್ಮದಲ್ಲಿ ನನ್ಗೊಬ್ಬಳೇ ಹೆಂಡತಿ, ಮುಂದೆ 28ನೇ ಕಲಿಯುಗದಲ್ಲಿ ಮಾಡ್ಕೊಳ್ತೀನಿ ಇವಳನ್ನು ಮದುವೆ ಅಂದ. ಮರ್ತು ಬಿಟ್ಟು ಕೂತಿದ್ದ. ಅವನಿಗೆ ಸ್ವಲ್ಪ ನೆನಪಾಗ್ಲಿ ಅಂತ ನಾನೇ ಅವನನ್ನ ಭೂಲೋಕ ಕರ್ಕೊಂಡು ಬಂದೆ. ನಾನು ಬರದೆ ಹೋಗಿದ್ರೆ ನಮ್ಮ ಅಪ್ಪಸ್ವಾಮಿ ಈ ಜನ್ಮದಲ್ಲಿ ಬರ್ತಿರ್ಲಿಲ್ಲ ಭೂಲೋಕಕ್ಕೆ. ಹಾಗಾದ್ರೆ ಲಕ್ಷ್ಮಿ ಇದಕ್ಕೆಲ್ಲ ಸೂತ್ರಧಾರಿ ಅವಳಾಗಿದ್ದಾಳೆ ಎನ್ನುವಾಗ, ಹೌದಮ್ಮ, ಹಾಗಾದ್ರೆ ಈಗ ಏನ್ ಮಾಡ್ತೀಯ? ಸುಮ್ನಿರು ಅಂತ ಹೇಳಿ, ಕಂದ ಬ್ರಹ್ಮದೇವ ಅಂದ್ರೆ ಬ್ರಹ್ಮ ಬಂದ, ಸ್ವಾಮಿ ಶಿವ ಎಂದ್ರೆ ಶಿವ ಬಂದ, ತಥಾಸ್ತು ಎಂದರೆ ಬ್ರಹ್ಮನನ್ನ ಹಸುವನ್ನಾಗಿ ಮಾಡಿದ್ಲು, ಆ ಶಿವನನ್ನ ಕರುವನ್ನಾಗಿ ಮಾಡಿದ್ಲು. ಈ ಲಕ್ಷ್ಮೀ ದೇವಿ ತನ್ನ ವೇಷ ಬದಲಾಯಿಸಿದ್ಲು. ಯಾವ ವೇಷ? ಹಸು ಮಾರೋ ಗೊಲ್ಲತಿ ವೇಷ ಹಾಕೊಂಡ್ಲು. ನಾರದ, ನೀನೇನು ಯೋಚನೆ ಮಾಡ್ಬೇಡ. ಬ್ರಹ್ಮನೇ ಹಸು, ಕಾಮಧೇನು. ಅವನ ಕೆಚ್ಚಲಲ್ಲಿ ಬರೀ ಹಾಲಿಲ್ಲ, ದೇವಲೋಕದ ಅಮೃತವನ್ನೇ ತುಂಬಿದ್ದೇನೆ. ಈ ಕರು ರುದ್ರದೇವರೇ ಕರು, ಶಿವನೇ ಕರು. ನಾನೀಗ ಮಾಡ್ತೀನಿ ನೋಡು ಅಂತ ಹೇಳ್ತಾ ಆ ಹಸುವನ್ನ ಮಾರಿಕೊಂಡು ತಾಯಿ ಲಕ್ಷ್ಮೀ ದೇವಿ ಎಲ್ಲಿಗೆ ಬರ್ತಾ ಇದ್ದಾಳೆ? ತಿರುಪತಿಯ ಬೆಟ್ಟ ಸೇರಿದ
ಚೋಳಮಂಡಲದ ರಾಜ್ಯಕ್ಕೆ ಬರ್ತಾ ಇದ್ದಾಳೆ. ಚೋಳಮಂಡಲದ ರಾಜ್ಯಕ್ಕೆ ಬಂದು ಚೋಳರಾಜನ ಅರಮನೆಯ ಬಾಗಿಲಲ್ಲಿ ಹಸುಕರುಗಳನ್ನು ಮಾರ್ತಾ ಇದ್ದಾಳೆ. ಮಾರುವೆನು ಹಸುವನು ಕೊಳ್ಳಿರಯ್ಯ ಬೇಗ, ಮಾರುವೆನು ಹಸುವನು. ಮಾರುವೆನು ಹಸುವನು ಕೊಳ್ಳಿರಯ್ಯ ಬೇಗ, ಮಾರುವೆನು ಹಸುವನು. ಜಗವೆಲ್ಲ ಹುಡುಕಿದರು ದೊರಕದಿಂತ ಕಾಮಧೇನು, ಜಗವೆಲ್ಲ ಹುಡುಕಿದರು ದೊರಕದಿಂತ ಕಾಮಧೇನು. ಮಾರುವೆ ನಾನು ಮಾರುವೆ ಅಯ್ಯ ಮಾರುವೆ. ಮನೆ ಬಾಗಿಲ ಕರ್ಕೊಂಡ್ ಬಂದಿದ್ದಾಳೆ. ಹಸಿಗ್ ನೀರು ಕುಡಿಸಿಲ್ಲ ಪಾಪ, ಅರ್ಚಕತ ಅಲ್ಲ. ಇವತ್ನವರೆಲ್ಲ ಇಂಡಿ ಬೂಸ ಹಾಕ್ಬಿಟ್ಟೆ ಬಂದವ್ರೆ. ಕೊಡ್ತಾರಿರಿ, ಇನ್ನೊಂದ್ 10-15 ನಿಮಿಷ ಪೂಜೆ ಆಯ್ತದೆ. ಇನ್ನು ಪ್ರಸಾದ ಕೊಟ್ಟಿಲ್ಲ ಅಂತ. ಪ್ರಸಾದ ನಾನೇ ಹೇಳಿದೀನಿ ಕತೆ ಮುಗಿದ್ಮೇಲೆ ಕೊಡಿ ಅಂತ. ಈಗ ಮಧ್ಯದಲ್ಲಿ ಕೊಟ್ರೆ ನನ್ ಕತೆ ಕೇಳೋರು ಒಬ್ರು ಉಳ್ಕದೆ ಹೋಯ್ತಾರ. ಆಮೇಲೆ ಪ್ರಸಾದ ತಿನ್ಕೊಂಡು ಹೆಂಗೋ ಹಳದಲ್ಲಿ ನೀರ್ ಬತ್ತಾದೆ ಕೈ ಒರೆಸ್ಕೊಂಡು ಶಂಭು ಅಂತ ಜಿನ್ನಾಗರದೊಳಗ್ ಕೊಂಟೋಯ್ತಾರೆ. ಅದಕ್ಕೆ 5 ಗಂಟೆ ಕೊಟ್ಬಿಡಿ, ಕರೆಕ್ಟ್ ಆಗಿ 5 ಗಂಟೆಗೆ ಮಂಗಳ ಮಾಡ್ಬಿಡ್ತೀನಿ. ಬೇಕಾರೆ ನಾವು ಅವ್ರ ಜೊತೆ ನಾವು ಕುತ್ಕೊಂಡ್ ಬೇಕಾದ್ರೆ ಊಟ ಮಾಡ್ಕೊಂಡು. ಆಗ್ಲಿ ಲಕ್ಷ್ಮೀ ರಮಣ ಆ ಆಂಜನೇಯ ವರದ ಗೋವಿಂದ. ಕೇಳಿಸ್ಲಿಲ್ಲ ನನಗೆ, ಕೇಳಿಸ್ಲಿಲ್ಲ ಅಂದ್ರೆ ಇಬ್ಬರೆಡ್ತಿ ಮಧ್ಯದಲ್ಲಿ ಕೂತವನ ಆ ಪುಣ್ಯಾತ್ಮ. ಅವನು ಕೇಳಿಸ್ಲಿಲ್ಲ. ಅದು ಆಂಧ್ರ, ಅದು ಕರ್ನಾಟಕವೂ ಅಲ್ಲ. ಯಾಕೋ ಹೋಯ್ತವ್ರ ಯಜಮಾನ್ರು ಎಳ್ಕ ಬರಕ್ಕೆ. ಹಂಗ ತಲೆಕೆಟ್ಟ ಹೋಯ್ತು. ಶ್ರೀನಿವಾಸನೇ ಕರ್ಕ ಬರಕ್ ಹೋಯ್ತವ್ರೆ. ಲಕ್ಷ್ಮೀ ರಮಣ ಗೋವಿಂದ. ಜಿನ್ನಾಗರದ ಮುನೇಶ್ವರ ಸ್ವಾಮಿ ನಿನ್ನ ಪಾದವೇ ಗತಿ ಗೋವಿಂದ. ಜಿನ್ನಾಗರದವ್ವ ನಿನ್ನ ಪಾದವೇ ಗತಿ ಗೋವಿಂದ. ಬುಲೋ ಭಾರತ ಮಾತಾ ಕಿ, ಸನಾತನ ಹಿಂದೂ ಧರ್ಮ ಕಿ, ರಾಮಕೃಷ್ಣ ಭಗವಾನ್ ಕಿ, ರಾಜಾದಿರಾಜ ಯತಿ ಸಾರ್ವಭೌಮ ವರದ ಗೋವಿಂದ. ಸರಿ ಆಗ್ಲಿ. ಹಾಗಾಗಿ ಆ ಚೋಳರಾಜ ಬರ್ತಾ ಇದ್ದಾನೆ. ಏನಮ್ಮ ಎಷ್ಟ ಹೇಳ್ತೀಯ ಹಸು ಬೆಲೆ? ಸ್ವಾಮಿ ಸ್ವಾಮಿ ಸ್ವಾಮಿ, ಹಸುನ ಎಲ್ಲಗಾದ್ರೂ ದುಡ್ಡುಗ್ ಮಾರ್ತಾರೆ ಸ್ವಾಮಿ. ಅಯ್ಯೋ ಅಯ್ಯೋ ಹೋಯ್ತು ನಮ್ ಪುಣ್ಯ. ಹಸು ಯಾವಾಗ್ಲೂ ದಾನ ಕೊಡೋದು. ಅದಕ್ಕೆ ನಕ್ಷತ್ರ ಸ್ವಲ್ಪ ವ್ಯತ್ಯಾಸ ಆದ್ರೆ ಗೋದಾನ ಮಾಡಿ ಅಂತ. ಆಗೆಲ್ಲ ಕರಿಯೋ ಹಸುವನ್ನೇ ದಾನ ಮಾಡೋರು. ಈಗೆಲ್ಲ ಕೊಡ್ತೀವಿ ಅಂದ್ರು ಕಟ್ಟಕೊಳ್ಳೋರು ಯಾರು ಇಲ್ಲ. ಬೇಕಾದ್ರೆ ನಾಯಿ ಮರಿ ಕೊಡಿ ಸಾಕತ್ತೀವಿ, ಹಸ ಗಿಸ ಬೇಡ ಅನ್ನಕ್ ಶುರು ಮಾಡವ್ರು. ಹಸ ದನ ಕರ ಎಲ್ಲ ಮಾರ ಹಾಕ್ಬಿಟ್ಟು ನಾಯಿ ಮರಿ ಕಟ್ಕೊಂಡವ್ರಿ. ಈಗ ಅಪ್ಪ ಅವನ್ ತಕೋಗಿ ಎತ್ತಗೋ ಬಿಸಾಕ್ಬಿಟ್ಟವ್ರೆ. ಪತ್ತರ ಎದ್ದೇಟ್ಗೆ ನಾಯಿ ನಿಡ್ಕ ಹೋಯ್ತಾರ. ನೋಡ್ಬೇಕು ವಾಕಿಂಗ್ ಅರ್ಧ ಗಂಟೆ 3/4 ಗಂಟೆ, ಅದು 1-2 ಮುಗ್ಸದಂಕ ಅದ್ರ ಇಂಚರ್ ಓಡೋಯ್ತಾರೆ. ಮಾಡ್ತಾ ಮಾಡ್ಲಿಲ್ವಾ. ಅಯ್ಯೋ ಏನಪ್ಪ ಮಾಡುವ. ಈಗ ಮಕ್ಕಳನ್ನು ಬಿಟ್ಬಿಟ್ರು, ಅಪ್ಪ ಅವನ್ ಬಿಟ್ಬಿಟ್ರು, ನಾಯಿ ಮರಿ ಹಿಡ್ಕ ಹೋಯ್ತಾರ. ನೋಡ್ಬೇಕವ. ಅಲ್ಲ ಇವ್ರೇ ನಾಯಿನ ವಾಕಿಂಗ್ ಕರ್ಕ ಹೋಯ್ತಾ ಇದಾರೋ, ಇಲ್ಲ ನಾಯಿನೇ ಇವ್ರನ್ನ ವಾಕಿಂಗ್ ಕರ್ಕ ಹೋಯ್ತಾ ಇದ್ದೋ. ದರ 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 ನೋಯ್ತಾ ಇದೆ. ಹಾಗೆಲ್ಲ ಒಂದು ಮನೆಗೆ ಹೆಣ್ಣು ಕೊಡುವಾಗ ಏನ್ ನೋಡವ್ರು? ತಿಪ್ಪೆ ನೋಡವ್ರು, ಮನೆ ಒಕ್ಕಲತನ ನೋಡವ್ರು, 4-6 ಜನರ ಹತ್ರ ಕೇಳವ್ರು, ಮನೆ ವಾರಸ್ತಾರ ನೋಡವ್ರು, ಮನೆ ಹೇಗಿದೆ ಅಂತ ನೋಡವ್ರು. ಇದೆಲ್ಲ ನೋಡಿ ಹೆಣ್ಣು ಕೊಡ್ತಿದ್ರು. ಈಗೇನು ಇಲ್ಲ. ಅತ್ತೆ ಮಾವ ಅವ್ರೆ ಅಂದ್ರೆ ಹೆಣ್ಣನ್ ಫೋಟೋನು ಕೊಡುದಿಲ್ಲ. ಅವ್ನ್ ಕಂಬದಿಂದ ಬರ್ಬೇಕು. ನರಸಿಂಹಸ್ವಾಮಿ ಬಂದಂಗೆ ಕಂಬೇಶ್. ಮೊನ್ನೆ ಯಾರೋ ನಮ್ ಸ್ನೇಹಿತರು ಇನ್ವಿಟೇಷನ್ ಕೊಟ್ಟಿದ್ರು ಮಗಳು ಮದುವೆ ಅಂತ. ಹೋಗಕ್ ಆಗ್ಲಿಲ್ಲ. ಬಿಸಿ. ಅಯ್ಯೋ ಕಾರ್ತಿಕ್ ಮಾಸ ಸದ್ಯ ನಾವ್ ಖಾಲಿ ಇರೋ ಡೇಟ್ ಪೂಜೆ ಮಾಡಿಕೊಂಡವ್ರೆ ದೇವರಾಜಪ್ಪ. ಇನ್ ನಾಳೆಗೆ ಇಲ್ಲೇ ಅಮೃತೂರ್ ಪಕ್ಕ, ಯಡಿಯೂರ್ ಪಕ್ಕ ಕೊಪ್ಪ ಶನಿಮಾತ್ಮನ್ ದೇವಸ್ಥಾನದಲ್ಲಿ ಶನಿ ದೇವ್ರ ಕತೆ. ಇನ್ ಭಾನುವಾರ ಶ್ರೀರಂಗಪಟ್ಟಣ, ಸೋಮವಾರ ಇದು ಇಲ್ವಾಲ್ದಿಂದ ಆಚೆ. ಅಯ್ಯೋ ಕಾರ್ತಿಕ್ ಮಾಸ ಬಾಳ ಬಿಸಿ. ಹಾಗಾಗಿ ಏನಾಯ್ತು, ಹೋಗಕ್ ಆಗ್ಲಿಲ್ಲ. ಹೆಣ್ಣವ್ರಪ್ಪ ಸಿಕ್ಕಿದ್ರು 5 ದಿನ ಆದ್ಮೇಲೆ. ಏನ್ ಗುರುಗಳೇ ಅಷ್ಟ್ ಬಗೆಯಾಗಿ ಮನೆಗ್ ಬಂದ್ ಕಾರ್ಡ್ ಕೊಟ್ರು ಬರ್ಲಿಲ್ವಲ್ಲ. ಏನೋ ಬುಡಿ ಹೋಲಿ, ಮದುವೆ ಚೆನ್ನಾಗಾಯ್ತು. ಅಯ್ಯೋ ಮಂಡ್ಯದಲ್ಲಿ ಇನ್ ಯಾರು ಮಾಡಿಲ್ಲ. 5 ಕೋಟಿ ಖರ್ಚು ಮಾಡಿವ್ನಿ ನನ್ನ ಮಗಳ ಮದುವೆಗೆ. 5 ಕೋಟಿ ಖರ್ಚು ಮಾಡಿವ್ನಿ. ಏನೋ ನಿಮ್ಮಂತವ್ರ ಆಶೀರ್ವಾದ ನನ್ನ ಮಗಳಿಗೆ ಒಳ್ಳೆ ಮನೆ ಸಿಕ್ತು. ನಾನ್ ಅನ್ಕೊಂಡೆ ಒಳ್ಳೆ ಮನೆ ಅಂದ್ರೆ ಎಲ್ಲೋ ತುಂಬುದ್ ಕುಟುಂಬ, ಆಲೆ ಮನೆ ಅವೇ, ಹಸ ದನ ಕರ ಎಲ್ಲ ಅವೆ. ಸುಮ್ಮನೆ ಕೇಳ್ದೆ ಒಳ್ಳೆ ಮನೆ ಅಂದ್ರೆ ಹೆಂಗ್ರಿ ಅಂದೆ. ಏನ್ ಹಿಂಗ ಅನ್ಬಿಟ್ರಿ? ನಮ್ಮ ಮಳಿಯಂದ್ರಿಗೆ ಅಪ್ಪನೂ ಇಲ್ಲ ಅವನು ಇಲ್ಲ, ಒಳ್ಳೆ ಮನೆ. ಸರಿ ಮತ್ತೆ ಆಮೇಲೆ ನಮ್ಮ ಮಳಿಯಂದ್ರಿಗೆ ಅಣ್ಣೂ ಇಲ್ಲ ತಮ್ಮನೂ ಇಲ್ಲ, ಒಳ್ಳೆ ಮನೆ. ಅಕ್ಕನೂ ಇಲ್ಲ ತಂಗಿಯೂ ಇಲ್ಲ, ಒಳ್ಳೆ ಮನೆ. ಅಯ್ಯೋ 75 ಎಕರೆ ತೆಂಗಿನ ತೋಟ, 25 ಎಕರೆ ಅಡಿಕೆ ತೋಟ, ಸೆಂಟ್ರಲ್ ಗೌರ್ಮೆಂಟ್ ಡ್ಯೂಟಿ, 3 ಲಕ್ಷ ಸಂಬಳ, 30 ಲಕ್ಷ ಗಿಂಬಳ. ಅಯ್ಯೋ ಒಳ್ಳೆ ಮನೆ.
ನಾನ್ ಮನ್ಸಲ್ಲಿ ಅನ್ಕಂಡೆ ಅಳಿಯನು ಹೊಗೆ ಹಾಕಿಸ್ಕೊಬಿಟ್ರೆ ಮಗಳಿಗಿದ್ದದ್ದು ಒಳ್ಳೆ ಮನೆ. ಸುಮ್ನೆ ಹೊಡೆದಾರ ಕಟ್ಕ ಎಳ್ಕ ಬತ್ತಾ ಇರೋದೇ ಇತ್ತಾಗೆಲ್ಲನು. ಹಣಕ್ಕಲ್ಲ ರೀ, ಗುಣಕ್ ಬೆಲೆ. ಹಣ ಇದ್ದವರೆಲ್ಲ ದೊಡ್ಡವ್ರು ಆಗೋದಿಲ್ಲ, ಗುಣ ಇದ್ದವ್ರು ಮಾತ್ರ ದೊಡ್ಡವ್ರು. ಅದಕ್ಕೆ ನಮಗೆ ಗುಣ ಹಣ ಹಿಂದೂಸ್ತಾನಿ ಕಾಪಿಲ್ ಕೊಡೋರು ಯಾರು? ಭಗವಂತ. ಅವನನ್ನ ನಂಬಿಕೊಳ್ಳಬೇಕು. ಏನಂತ ಕೇಳಬೇಕು ಅವನನ್ನ. ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಗುರುವೇ ಗುರುವೇ ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲದರು ಹಾಕು ರಾಘವೇಂದ್ರ. ಕಲ್ಲಲ್ಲಾದರು ನೂಕು ಮುಳ್ಳಲ್ಲಾದರು ನೂಕು ರಾಘವೇಂದ್ರ. ಗುರುವೇ ಗುರುವೇ ಕಲ್ಲಲ್ಲಾದರು ನೂಕು ಮುಳ್ಳಲ್ಲಾದರು ನೂಕು ರಾಘವೇಂದ್ರ. ಕಲ್ಲಲ್ಲಿ ಕಲ್ಲಾಗಿ ಮುಳ್ಳಲ್ಲಿ ಮುಳ್ಳಾಗಿ ಹಾಯಾಗಿರುವೆ ರಾಘವೇಂದ್ರ. ಬಿಸಿಲಲ್ಲೇ ಒಣಗಿಸು ನೆರಳಲ್ಲೇ ಮಲಗಿಸು ರಾಘವೇಂದ್ರ. ಬಿಸಿಲಲ್ಲಿ ಕೆಂಪಾಗಿ ನೆರಳಲ್ಲಿ ತಂಪಾಗಿ ನಗು ನಗುತ್ತ ಬಾಳುವೆ ರಾಘವೇಂದ್ರ. ಹಾಲಲ್ಲಾದರು ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ. ಸುಖವನ್ನೇ ನೀಡೆಂದು ಎಂದು ಕೇಳೆನು ಗುರುವೇ ರಾಘವೇಂದ್ರ. ಪ್ರಭುವೇ ಗುರುವೇ ಸುಖವನ್ನೇ ನೀಡೆಂದು ಎಂದು ಕೇಳೆನು ನಾನು ರಾಘವೇಂದ್ರ. ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು, ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನೇ ಹೇಳೋ ರಾಘವೇಂದ್ರ. ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ. ನೀ ನನ್ನ ಉಸಿರಾಗಿ ನಾ ನಿನ್ನ ಭಕ್ತನಾಗಿ ಬಾಳಿದರೆ ಸಾಕೋ ರಾಘವೇಂದ್ರ. ಹಾಲಲ್ಲದರು ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರು ಹಾಕು ನೀರಲ್ಲಾದರು ಹಾಕು ರಾಘವೇಂದ್ರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ನಮತಾಂ ಕಾಮಧೇನವೇ. ನಮತಾಂ ಕಾಮ